ಓಂ ಶಾಂತಿ. ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಪ್ರೀತಿಯ ಸಂತಾನ, ಈಶ್ವರೀಯ ಪರಿವಾರಕ್ಕೆ ಸೇರಿದ ಶ್ರೇಷ್ಠ ಆತ್ಮ. ಪರಮಧಾಮದ ಆಳವಾದ ನಿಶ್ಶಬ್ದ ಲೋಕದಲ್ಲಿ ನನ್ನ ಶಿವಬಾಬಾ ಪರಂಜ್ಯೋತಿ ಸ್ವರೂಪರಾಗಿ ಪ್ರಕಾಶಿಸುತ್ತಿರುವುದನ್ನು ನಾನು ಅನುಭವ ಮಾಡುತ್ತಿದ್ದೇನೆ. ಆ ದಿವ್ಯ ಜ್ಞಾನ ಸೂರ್ಯನಿಂದ ಹೊರಹೊಮ್ಮುತ್ತಿರುವ ಪ್ರೀತಿ ಮತ್ತು ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಮೃದುವಾಗಿ ಹರಿದು ಬರುತ್ತಿವೆ. ಆ ಬೆಳಕನ್ನು ನನ್ನ ಆತ್ಮದೊಳಗೆ ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತಿದ್ದೇನೆ. ಈ ದಿವ್ಯ ಬೆಳಕಿನಲ್ಲಿ ನಾನು ಪವಿತ್ರತೆಯ ದೃಢ ಪ್ರತಿಜ್ಞೆಯನ್ನು ಸ್ಮೃತಿಯಲ್ಲಿ ತರುತ್ತಿದ್ದೇನೆ. ಪವಿತ್ರತೆಯೇ ನನ್ನ ನಿಜವಾದ ಸ್ವಧರ್ಮ. ಪವಿತ್ರತೆಯೇ ನನ್ನ ಶಕ್ತಿ. ಈ ಪವಿತ್ರತೆಯ ಆಧಾರದ ಮೇಲೆ ನಾನು ಅತೀಂದ್ರಿಯ ಸುಖ ಮತ್ತು ಆಳವಾದ ಶಾಂತಿಯನ್ನು ಅನುಭವ ಮಾಡುತ್ತಿದ್ದೇನೆ. ವ್ಯಕ್ತಿ, ಪ್ರಕೃತಿ ಅಥವಾ ಎಂತಹದ್ದೇ ಪರಿಸ್ಥಿತಿಗಳು ನನ್ನನ್ನು ಅಲುಗಾಡಿಸಲು ಪ್ರಯತ್ನಿಸಿದರೂ ನಾನು ನನ್ನ ಧರ್ಮವನ್ನು ಬಿಡುವುದಿಲ್ಲ. ನಾನು ಸರ್ವ ಪ್ರಾಪ್ತಿಗಳನ್ನು ಹೊಂದಿದ ನಂಬರ್ 1 ಅಧಿಕಾರಿ ಆತ್ಮನಾಗಿದ್ದೇನೆ. ಈಗ ನನ್ನ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗಿದೆ. ನನ್ನ ಬುದ್ಧಿ ಸ್ಪಷ್ಟವಾಗಿದೆ. ಎಲ್ಲಾ ರೀತಿಯ ವ್ಯರ್ಥ ಸಂಕಲ್ಪಗಳು ಮತ್ತು ವಿಕಲ್ಪಗಳು ಕರಗಿ ಹೋಗುತ್ತಿವೆ. ನಾನು ವ್ಯರ್ಥದಿಂದ ಸಂಪೂರ್ಣ ಮುಕ್ತನಾಗುತ್ತಿದ್ದೇನೆ. ನಾನು ಒಬ್ಬ ಶಿವ ತಂದೆಯ ಸ್ಮೃತಿಯಲ್ಲಿರುವ ಸತ್ಯ ಪುಣ್ಯಾತ್ಮ ಆಗಿದ್ದೇನೆ. ನನ್ನ ಪ್ರತಿಯೊಂದು ಶುದ್ಧ ಸಂಕಲ್ಪವು ನನ್ನ ಪುಣ್ಯದ ಖಾತೆಯನ್ನು ಜಮಾ ಮಾಡುತ್ತಿದೆ. ನಾನು ಜ್ಯೋತಿ ಬಿಂದು ಆತ್ಮ. ಈಗ ನಾನು ದೇಹದ ಭಾನದಿಂದ ಮೇಲೇರಿ ಏಕರಸ ಶ್ರೇಷ್ಠ ಸ್ಥಿತಿಯ ಆಸನದ ಮೇಲೆ ವಿರಾಜಮಾನನಾಗಿದ್ದೇನೆ. ನಾನು ಸಂಪೂರ್ಣ ಅಶರೀರಿ ಮತ್ತು ಏಕಾಂತವಾಸಿಯಾಗಿದ್ದೇನೆ. ನನ್ನ ದೃಷ್ಟಿ ಕೇವಲ ಒಬ್ಬ ತಂದೆಯ ಮೇಲಿದೆ. ನಾನು ಕೇವಲ ಏಕನಾಮಿ. ಈ ಪರಮ ಶಾಂತಿಯ ಸ್ಥಿತಿಯಿಂದ ನನ್ನಿಂದ ವಿಶ್ವಾಸ ಮತ್ತು ಪ್ರೀತಿಯ ಕಂಪನಗಳು ಹೊರಹೊಮ್ಮುತ್ತಿವೆ. ನನ್ನಿಂದ ಹರಡುತ್ತಿರುವ ಈ ಏಕತೆಯ ಶಕ್ತಿಯು ಇಡೀ ಈಶ್ವರೀಯ ಪರಿವಾರವನ್ನು ಒಗ್ಗೂಡಿಸುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ನಾನು ಸಂಘಟನೆಯಲ್ಲಿ ಏಕತೆಯನ್ನು ಪ್ರತ್ಯಕ್ಷ ಮಾಡುವ ಏಕತೆಯ ಸ್ಥಾಪಕ ನಿಮಿತ್ತ ಆತ್ಮನಾಗಿದ್ದೇನೆ. ಇದೇ ದಿವ್ಯ ಏಕರಸ ಸ್ಥಿತಿಯಲ್ಲಿ ತಂದೆಯ ಜೊತೆಗಿರುವ ಆನಂದದ ಅನುಭವ, ಸ್ವರಾಜ್ಯದ ಅನುಭವ ಮಾಡುತ್ತಿದ್ದೇನೆ. ಸಂಪೂರ್ಣ ವಿಶ್ವಕ್ಕೆ ಕಲ್ಯಾಣದ ಕಿರಣಗಳನ್ನು ಹರಡುತ್ತಿದ್ದೇನೆ. ನಾನು ಬಾಬಾನ ರೈಟ್ ಹ್ಯಾಂಡ್ ಆಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.